ನಮಸ್ಕಾರ. ಹೊನ್ನಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಕಾರ್ಮಿಕರ ಪರಿಷ್ಕೃತ ಕನಿಷ್ಠ ವೇತನ ಜಾರಿಗೆ ಆಗ್ರಹಿಸಿ ಎಐಯುಟಿಯುಸಿ ರಾಜ್ಯ ಸಮಿತಿ ರಾಜ್ಯ ಉಪಾಧ್ಯಕ್ಷ ಹಾಗೂ ಜಿಲ್ಲಾ ಅಧ್ಯಕ್ಷ ಮಲ್ಲಿಕಾರ್ಜುನ್ ಎಚ್ಟಿ ಪತ್ರಿಕಾಗೋಷ್ಠಿಯಲ್ಲಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಕರೆ ನೀಡಿದೆ ಎಂದು ಮಾತನಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪರಿಷ್ಕೃತ ಕನಿಷ್ಠ ವೇತನ ಜಾರಿಯನ್ನು ತಡೆಹಿಡಿದಿರುವ ಕ್ರಮವನ್ನು ಹಿಂಪಡಿಬೇಕು ಹಾಗೂ ಕಾರ್ಮಿಕರಿಗೆ ಪರಿಷ್ಕೃತ ವೇತನವನ್ನು ಕೂಡಲೇ ಪಾವತಿಸಬೇಕು ಎಂದು ಆಗ್ರಹಿಸಿ ಸೆಪ್ಟೆಂಬರ್ 2ರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯಮಟ್ಟದ ಅಹೋರಾತ್ರಿ ಪ್ರತಿಭಟನಾ ಧರಣಿ ಹಮ್ಮಿಕೊಳ್ಳಲಾಗಿದೆ. 2026ರ ಮೇ 22ರಂದು ರಾಜ್ಯ ಸರ್ಕಾರ 81 ನಿಗದಿತ ಉದ್ಯೋಗಗಳಿಗೆ ಪರಿಷ್ಕೃತ ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆ ಹೊರಡಿಸಿತ್ತು. ಆದರೆ ಇದೀಗ ವೇತನ ಜಾರಿ ತಡೆಹಿಡಿದು ಮರು ಪರಿಶೀಲನೆಗಾಗಿ ಸಂಪುಟ ಉಪಸಮಿತಿ ರಚಿಸಿರುವುದು ಎಐಯುಟಿಯುಸಿ ತೀವ್ರವಾಗಿ ಖಂಡಿಸಿದೆ. ಕನಿಷ್ಠ ವೇತನವನ್ನು ಯಾವುದೇ ವಿಳಂಬವಿಲ್ಲದೆ ಜಾರಿಗೊಳಿಸಬೇಕು, ಸಂಪುಟ ಉಪಸಮಿತಿಯನ್ನ ರದ್ದುಗೊಳಿಸಬೇಕು ಹಾಗೂ ಕಾರ್ಮಿಕರಿಗೆ ಬಾಕಿ ಇರುವ ವೇತನ ವ್ಯತ್ಯಾಸವನ್ನು ಕೂಡಲೇ ಪಾವತಿಸಬೇಕು ಎಂಬುದು ಸಂಘಟನೆಯ ಪ್ರಮುಖ ಆಗ್ರಹವಾಗಿದೆ. ಸೆಪ್ಟೆಂಬರ್ 2ರಿಂದ ನಡೆಯಲಿರುವ ಅಹೋರಾತ್ರಿ ಪ್ರತಿಭಟನೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸಾವಿರಾರು ಕಾರ್ಮಿಕರು ಹಾಗೂ ನೌಕರರು ಭಾಗವಹಿಸಲಿದ್ದಾರೆ ಎಂದು ಎಐಯುಟಿಯುಸಿ ವಿಜಯಪುರ ಜಿಲ್ಲಾ ಸಮಿತಿ ತಿಳಿಸಿದೆ. ಸ್ನೇಹಿತರೆ, ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತ. ಇವತ್ತು ಎಐಯುಟಿಯುಸಿ ಕಾರ್ಮಿಕ ಸಂಘಟನೆಯಿಂದ ಪತ್ರಿಕಾಗೋಷ್ಠಿ ನಡೆಸುವಂಥ ಉದ್ದೇಶ ಏನಿದೆ ಅಂದರೆ, ಕರ್ನಾಟಕ ರಾಜ್ಯ ಸರ್ಕಾರ ಈ ಕನಿಷ್ಠ ವೇತನ ಅಂದರೆ ಬೇರೆ ಬೇರೆ ಇಲಾಖೆಗಳಲ್ಲಿ ಗುತ್ತಿಗೆ ಆಧಾರಿತವಾಗಿ ಕೆಲಸ ಮಾಡುವಂಥ 34 ಇಲಾಖೆಗಳಲ್ಲಿ ಕೆಲಸ ಮಾಡುವಂಥ ನೌಕರರಿಗೆ ಮತ್ತು ಬೇರೆ ಬೇರೆ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡುವಂಥ ನೌಕರರಿಗೆ, ನಿಗಮ ಮಂಡಳಿಗಳಲ್ಲಿ ಕೆಲಸ ಮಾಡುವಂಥ ನೌಕರರಿಗೆ ಕನಿಷ್ಠ ವೇತನವನ್ನು ಹೆಚ್ಚಳ ಮಾಡಿತ್ತು. ಅಂದರೆ 31ರಿಂದ 32 ಸಾವಿರ ರೂಪಾಯಿ ಪ್ರತಿ ತಿಂಗಳಿಗೆ ವೇತನ ಜಾಸ್ತಿ ಮಾಡಿತ್ತು. ಮೇ 22, 2026ರಂದು ಅಧಿಸೂಚನೆ ಹೊರಡಿಸೋದ್ರ ಮೂಲಕ ಜಾಸ್ತಿ ಮಾಡಿತ್ತು. ಆದರೆ ಕಳೆದ 9 ವರ್ಷಗಳಿಂದ ಕರ್ನಾಟಕ ರಾಜ್ಯ ಸರ್ಕಾರ ಕನಿಷ್ಠ ವೇತನ ಜಾಸ್ತಿ ಮಾಡಿಲ್ಲ. ಕಳೆದ ಬಾರಿ 2016ರಲ್ಲಿ ಜಾಸ್ತಿ ಮಾಡಿದ್ದು ಬಿಟ್ರೆ, ಇದೇ 2026 ಮೇಯಲ್ಲಿ ಜಾಸ್ತಿ ಮಾಡಿದರು. ಇದರ ವಿರುದ್ಧ ಸುದೀರ್ಘವಾದಂಥ ಕಾರ್ಮಿಕ ಸಂಘಟನೆಗಳು ನಾವು ಆಗ್ರಹಿಸ್ತಾ ಇದ್ದೇವೆ. ಯಾಕೆ ಬೆಲೆ ಏರಿಕೆ ಜಾಸ್ತಿ ಆಗ್ತಾಯಿದೆ, ಮನೆ ಬಾಡಿಗೆ ಜಾಸ್ತಿ ಆಗ್ತಾಯಿದೆ, ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಆಗ್ತದೆ, ತರಕಾರಿ ಬೆಲೆಗಳು, ದವಸ ಧಾನ್ಯಗಳ ಬೆಲೆಗಳು, ಫೀಸು, ಹಾಸ್ಪಿಟ್ಲ್ಗಳು ಇವೆಲ್ಲನೂ ಕೂಡ ಜಾಸ್ತಿ ಆಗ್ತದೆ. 15,000 ರೂಪಾಯಿ ಕನಿಷ್ಠ, ಸದ್ಯಕ್ಕೆ 15,000 ರೂಪಾಯಿ ಕನಿಷ್ಠ ವೇತನ ಇದೆ. ಈ 15,000 ರೂಪಾಯಿ ಕನಿಷ್ಠ ವೇತನ ಯಾವುದಕ್ಕೂ ಸಾಕಾಗಲ್ಲ. ಕನಿಷ್ಠ 36,615 ರೂಪಾಯಿಗಳನ್ನು ಮಿನಿಮಮ್, ಅಂದರೆ 2 ಮಕ್ಕಳು, ತಂದೆ ತಾಯಿ ಮತ್ತು ಅತ್ತೆ ಮಾವ 6 ಜನ ಮಿನಿಮಮ್ ಕುಟುಂಬ ನಿರ್ವಹಣೆ ಮಾಡಬೇಕಾದ್ರೆ 36,000 ರೂಪಾಯಿ 615 ರೂಪಾಯಿ ಬೇಕು. ಆದರೆ ಇದನ್ನು ಮಾಡಬೇಕು ಅಂತ ನಾವು ಸರ್ಕಾರ ಮಟ್ಟದಲ್ಲಿ ಆಗ್ರಹಿಸ್ತಾ ಇದ್ದೆವು, ಹೋರಾಟ ಮಾಡ್ತಾ ಇದ್ದೆವು. ಆದರೂ ಕೂಡ ಸರ್ಕಾರ ಕೋರ್ಟಿಗೆ ಹೋಯಿತು. ಕೋರ್ಟಲ್ಲಿ ಕೂಡ ನಾವು ಗೆದ್ದಿದ್ದೆವು. ಕೋರ್ಟಲ್ಲಿ ಅವ್ರು ಕೂಡ ಹೇಳಿದರು, ಇಲ್ಲ, ಅವರು ಕಾರ್ಮಿಕರಿಗೆ ಕೇಳುವಂಥ ಹಕ್ಕು ನ್ಯಾಯಯುತವಾದಂಥ ಹಕ್ಕಿದೆ. ಅವರು 36,000 ರೂಪಾಯಿ ಏನು ಕೇಳಿದ್ದಾರೆ, ತುಂಬ ಜಾಸ್ತಿ ಏನಲ್ಲ, ನೀವು ಕೊಡಬೇಕು ಅಂತ ಹೇಳ್ಬಿಟ್ಟು ತೀರ್ಪು ಮಾಡಿದೆ. ತೀರ್ಪು ಬಂದ ಮೇಲೆ ಇದೇ ಮೇ 22ರಂದು ಅಧಿಸೂಚನೆ ಮೂಲಕ ಪೇಮೆಂಟ್ ಜಾಸ್ತಿ ಆಯಿತು. ಆದರೆ ಕೆಲವು ಇಲಾಖೆಗಳಲ್ಲಿ ಕೊಟ್ಟರು, 1 ತಿಂಗಳು ಪಗಾರ ಕೊಟ್ಟಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೊಟ್ಟಿದ್ದಾರೆ, ಆನಂತರ ರಾಯಚೂರಲ್ಲಿ ಕೊಟ್ಟಿದ್ದಾರೆ, ದಾವಣಗೆರೆಯಲ್ಲಿ ಕೊಟ್ಟಿದ್ದಾರೆ. ಅಂದರೆ ಅವರು ಜೂನ್ ಮಾಡ್ತಾರೆ. ಜೂನ್ 1, 2, 3, 4ನೇ ಜೂನ್ನಲ್ಲಿ 22,000, 23,000 ರೂಪಾಯಿ ಇರುವಂಥ ಪೇಮೆಂಟು. ಅಂದರೆ 15,000 ರೂಪಾಯಿ ತೊಗೊಳ್ಳುವಂಥ ಒಬ್ಬ ಕಾರ್ಮಿಕ 22,000 ರೂಪಾಯಿ ಪಗಾರ ತೊಗೋತಾ ಇದ್ದ. ಭಾಳ ಉತ್ಸಾಹದಲ್ಲಿದ್ದರು ಕಾರ್ಮಿಕರು, ಖುಷಿಯಲ್ಲಿದ್ದರು. ಆರು ದಿಢೀರನೇ ನಮ್ಮ ಮುಖ್ಯಮಂತ್ರಿಗಳು ಏನು ಕಾರಣ ಕೊಡ್ತಾ ಇದ್ದಾರೆ ಅಂದರೆ, ಇಲ್ಲ, ಸುತ್ತಮುತ್ತಿರುವಂಥ ರಾಜ್ಯಗಳಲ್ಲಿ ಜಾಸ್ತಿ ಇಲ್ಲ, ಆನಂತರ ಕಾರ್ಮಿಕರ ಪಗಾರ ಕನಿಷ್ಠ ವೇತನ ಜಾಸ್ತಿ ಮಾಡಿದ್ರೆ ಫ್ಯಾಕ್ಟ್ರಿಗಳು ದೂರ ಹೋಗ್ತಾರೆ, ಬೇರೆ ರಾಜ್ಯಕ್ಕೆ ಹೋಗ್ತಾರೆ, ಇಲ್ಲಿ ಯಾರು ಕೂಡ ಹಣ ಹೂಡಿಕೆ ಮಾಡೋಕ್ಕೆ ಬರಲ್ಲ, ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡೋಕ್ಕೆ ಬರಲ್ಲ ಅಂತ ಅವರು ವಾದ ಮಾಡ್ತಾ ಇದ್ದಾರೆ. ಅದು ಅಪ್ಪಟ ಸುಳ್ಳು ವಾದ. ಯಾಕಂದರೆ ಬಹುತೇಕ ಫ್ಯಾಕ್ಟ್ರಿಗಳಲ್ಲಿ ಕನಿಷ್ಠ ವೇತನಕ್ಕಿಂತ ಜಾಸ್ತಿ ಪಗಾರ ಇದೆ. 36,000 ರೂಪಾಯಿ, 40,000 ರೂಪಾಯಿ, 50,000 ರೂಪಾಯಿ ತೊಗೊಂಡು ಕೆಲಸ ಮಾಡ್ತಾ ಇದ್ದಾರೆ ಫ್ಯಾಕ್ಟ್ರಿಯಲ್ಲಿದ್ದಾರೆ. ಕನಿಷ್ಠ ವೇತನಕ್ಕೋಸ್ಕರ ಬೇರೆ ರಾಜ್ಯಕ್ಕೆ ಹೋಗ್ತಾರೆ ಅನ್ನೋದು ಅದು ಅಪ್ಪಟ ಸುಳ್ಳು. ಇದು ನಾವು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೇವೆ.
ಆನಂತರ ಎಲ್ಲ MLAಗಳಿಗೆ ಕೂಡ ಪತ್ರ ಕೊಡುವಂಥ ಪಾತ್ರ ಮಾಡ್ತಾ ಇದ್ದೆವು. ಅಂದರೆ ಅಧಿವೇಶನದಲ್ಲಿ ಚರ್ಚೆ ಆಗಬೇಕು. ಯಾಕಂದರೆ ದುಡಿಯುವಂಥ ಕಾರ್ಮಿಕರು, ಯಾಕಂದ್ರೆ ಸಂಪತ್ತು ಸೃಷ್ಟಿ ಮಾಡ್ಬೇಕಾದ್ರೆ ಕಾರ್ಮಿಕರು ಭಾಳ ಮುಖ್ಯ. ಆನಂತರ ಬಹುತೇಕ ಇಲಾಖೆಗಳಲ್ಲಿ ಗುತ್ತಿಗೆ ಆಧಾರಿತ ನೌಕರರು ಇದ್ದಾರೆ. ಕಂಪ್ಯೂಟರ್ ಆಪರೇಟರ್ ಇದ್ದಾರೆ, ಜವಾನ್ ಅದರ, FDC SDC ಇದ್ದಾರೆ. ಅವರು ಇಡೀ ಕುಟುಂಬ ನಿರ್ವಹಣೆ ಮಾಡ್ಬೇಕಾರೆ ಮಿನಿಮಮ್ ಎಷ್ಟು ಪಗಾರ ಬೇಕೇ ಬೇಕು, 36,000 ರೂಪಾಯಿ ಬೇಕೇ ಬೇಕು. ಇದನ್ನು ನಾವು ಆಗ್ರಹಿಸ್ತಾ ಇದ್ದೇವೆ. ನಾವು ಸರ್ಕಾರ ಮಟ್ಟದಲ್ಲಿ ಒತ್ತಡ ಮಾಡ್ತಾ ಇದ್ದೇವೆ. ನಾವು ಮೊನ್ನೆ ಕಳೆದ ತಿಂಗಳು ಪ್ರತಿಭಟನೆ ಮಾಡಿದ್ವು. 35ನೇ ತಾರೀಕು ನಾವು ಪ್ರತಿಭಟನೆ ಮಾಡಿದ್ವು ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಎಲ್ಲ ಕಾರ್ಮಿಕ ಸಂಘಟನೆಗಳು ಕೂಡ ನಾವು ಪ್ರತಿಭಟನೆ ಮಾಡಿದೆವು. ಮೇಯಲ್ಲಿ 22ರಂದು ಹೊರಡಿಸಿರ್ತಕ್ಕಂಥ ಆದೇಶವನ್ನು ಯಾಕೆ ಮರುಪರಿಶೀಲನೆಗೆ ಆಗ್ತಾ ಇದ್ದಾರೆ? ಮರುಪರಿಶೀಲನೆ ಮಾಡ್ತಾ ಇದ್ದಾರೆ. ಏನು ಮರುಪರಿಶೀಲನೆ ಮಾಡ್ತಾ ಇದ್ದಾರೆ? ಜಾಸ್ತಿ ಆಯಿತು. ನಾವು ಕೇಳ್ತಾ ಇದ್ದೆವು, ಶಾಸಕರಿಗೆ ಮತ್ತು ಮಿನಿಸ್ಟ್ರಿಗೆ MP ಗಳಿಗೆ ಎಷ್ಟು ಪಗಾರ ಇದೆ? ಪ್ರತಿಯೊಂದು ಕೂಡ ಮನೆ ಬಾಡಿಗೆ ಜಾಸ್ತಿ ತಗೋತಾರ, ಫೋನ್ ಬಿಲ್ ತಗೋತಾರ, ತಮ್ಮ TIDA ತಗೋತಾರ, ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ ಅಧಿವೇಶನದಲ್ಲಿ. ತಮ್ಮ ಪಗಾರ ಮಾತ್ರ ಜಾಸ್ತಿ ಮಾಡ್ತಾ ಇದ್ದಾರೆ. ಆದ್ರೆ ದುಡಿಯುವಂಥ ಕಾರ್ಮಿಕರು ಒಂದು ಹೊಟ್ಟೆ ಗಂಜಿಗೆ ಇಲ್ಲ, ಮಕ್ಕಳಿಗೆ ಒಳ್ಳೆ ಬಟ್ಟೆ ಕೊಡಿಸ್ಲಿಕ್ಕಾಗ್ತಾ ಇಲ್ಲ. ಅಂಥ ಒಂದು ಕಾರ್ಮಿಕರಿಗೆ ಪಗಾರ ಜಾಸ್ತಿ ಆದಾಗ ದಿಢೀರ್ನೆ ಕೊಕ್ಕೆ ಹಾಕಿದ್ದು, ತಡೆ ಹಿಡಿದಿದ್ದು ಇದು ಕಾರ್ಮಿಕ ವಿರೋಧಿ, ಜನ ವಿರೋಧಿ ಸರ್ಕಾರ. ಇದು ಇದೇ ತಿಂಗಳು, ಮುಂದಿನ ತಿಂಗಳು ಸೆಪ್ಟೆಂಬರ್ 2ರಿಂದ ಫ್ರೀಡಮ್ ಪಾರ್ಕಲ್ಲಿ ಅಹೋರಾತ್ರಿ ನಾವು ಧರಣಿ ಮಾಡ್ತಾ ಇದ್ದೆವು. ಅಂದ್ರೆ ಏರಿಸಿರ್ತಕ್ಕಂಥ ಹೆಚ್ಚಳ ಆಗಿರ್ತಕ್ಕಂಥ ಕನಿಷ್ಠ ವೇತನ ಕೊಡಲೇಬೇಕು. ಆನಂತರ ಸಂಪುಟ ಸಮಿತಿ ಏನು ಮಾಡ್ಕೊಂಡ್ರಿ, G. ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಉಪಸಂಪುಟ ಸಮಿತಿ ಅವಶ್ಯಕತೆ ಇಲ್ಲ. ಅದು ಬೇಡ ನಮಗೆ. ಉಪಸಂಪುಟ ಸಮಿತಿ ಬೇಕೇ ಬೇಡ ನಮಗೆ. ಈ ತಕ್ಷಣ ಏನದು ಅಧಿಸೂಚನೆ ಆಗಿದೆ, ಅಧಿಸೂಚನೆಗೆ ತಕ್ಕಂತೆ ವೇತನ ಕೊಡಬೇಕು ಅಂತೇಳಿ ನಾವು ಆಗ್ರಹಿಸ್ತಾ ಇದ್ದೆವು. ಇಲ್ಲಿ ಹಾಸ್ಟೆಲಲ್ಲಿ ಕೆಲಸ ಮಾಡುವಂಥ ಅಡಿಗೆಯವರು ಮಾದೇವಿ ಧರ್ಮಶೆಟ್ಟಿ ಇದ್ದಾರೆ. ಈ ಕಡೆ ಬೌವಳ್ಳಿ, ಕರ್ನಾಟಕ ರಾಜ್ಯ ಬೌವಳ್ಳಿ ಕುಡಿಯುವ ನೀರು ಸರಬರಾಜಲ್ಲಿ ಕೆಲಸ ಮಾಡುವಂಥ ವಾಟರ್ ಮ್ಯಾನ್ ಇದ್ದಾರೆ, ಶಂಕರ್ ಅಂತೇಳಿ. ಇವರು ಈಗಾಗಲೇ ಒಂದು ತಿಂಗಳು ಪಗಾರ ತೊಗೊಂಡಿದ್ದಾರೆ. ಈಗ 22,000 ರೂಪಾಯಿ ತೊಗೊಂಡಿದ್ದಾರೆ. ನೆಕ್ಸ್ಟ್ ತಿಂಗಳು ಅವ್ರಿಗೆ ಕಟ್ ಆಗಿದೆ ಪೇಮೆಂಟ್. ಈಗ ಅಹೋರಾತ್ರಿ ಪ್ರತಿಭಟನೆ ಏನು ಮಾಡ್ತಿದ್ದಾರೆ? ಇದು ಫ್ರೀಡಮ್ ಪಾರ್ಕ್ ಸರ್, ಬೆಂಗಳೂರು ಫ್ರೀಡಮ್ ಪಾರ್ಕು. ಬಿಜಾಪುರ ಮತ್ತು ಬಾಗಲಕೋಟೆಯಿಂದ ಕೂಡ ಬೌವಳ್ಳಿಯವರು, ಆಲ್ಮಟ್ಟಿ ಗಾರ್ಡನ್ ವರ್ಕರ್ಸು, ಆನಂತರ ಹಾಸ್ಟೆಲ್ದಲ್ಲಿ ಕೆಲಸ ಮಾಡುವಂಥವ್ರು, ಮೊರಾರ್ಜಿ, ಅಲ್ಪಸಂಖ್ಯಾತರ, BCM, ಸಮಾಜ ಕಲ್ಯಾಣ ಇಲಾಖೆ, ಕ್ರೈಸ್ತು, ಎಲ್ಲ ಹಾಸ್ಟೆಲ್ ನೌಕರರು ಕೂಡ ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಹೊರಗುತ್ತಿಗೆ ನೌಕರರು ಕೂಡ ಕರ್ಕೊಂಡು ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಸರ್. ಅಲ್ಲಿ ಅವ್ರ ಹತ್ರ ಧರಣಿ ಮಾಡ್ತಾ ಇದ್ದೀವಿ.